ಬೆಂಗಳೂರು ನಗರದ ಮಧ್ಯಭಾಗದಲ್ಲಿ ಒಂದು ಹಳೆಯ ಆದರೆ ಆಕರ್ಷಕ ಹೋಟೆಲಿತ್ತು. ಹೋಟೆಲ್ ಸಿಲ್ವರ್ ಕ್ರೌನ್. ಹೊರಗಿನಿಂದ ನೋಡಿದರೆ ಅದೊಂದು ಸಾಮಾನ್ಯ ಲಕ್ಸರಿ ಹೋಟೆಲ್ ಹಾಗೆ ಕಾಣುತ್ತಿತ್ತು. ಆದರೆ ಒಳಗೆ ಒಂದು ರಹಸ್ಯ ಇತ್ತು. ಆ ಹೋಟೆಲ್ನಲ್ಲಿ ಒಂದು ರೂಮ್ ಇತ್ತು, ರೂಮ್ ನಂಬರ್ 13. ಆ ರೂಮ್ ಯಾವಾಗಲೂ ಲಾಕ್ ಆಗಿರುತ್ತಿತ್ತು, ಯಾರೂ ಅದನ್ನು ಬುಕ್ ಮಾಡಲಾಗುತ್ತಿರಲಿಲ್ಲ. ಆದರೆ ವಿಚಿತ್ರ ವಿಷಯವೇನೆಂದರೆ, ಕೆಲವು ಗೆಸ್ಟ್ಗಳು ಹೇಳುತ್ತಿದ್ದರು, ನಾವು ರೂಮ್ 13ನಲ್ಲಿ ಉಳಿದಿದ್ದೇವೆ ಅಂತ, ಆದರೆ ರಿಜಿಸ್ಟರ್ನಲ್ಲಿ ಅವರ ಹೆಸರೇ ಇರಲಿಲ್ಲ. ಒಂದು ದಿನ ಅರವಿಂದ್ ಎಂಬ ಯುವ ಪತ್ರಕರ್ತ ಹೋಟೆಲ್ಗೆ ಬಂದನು. ಅವನಿಗೆ ವಿಚಿತ್ರ ಘಟನೆಗಳ ಬಗ್ಗೆ ಬರೆಯುವುದು ತುಂಬಾ ಇಷ್ಟ. ಅವನಿಗೆ ಈ ಹೋಟೆಲ್ ಬಗ್ಗೆ ಒಂದು ಸುದ್ದಿ ಕೇಳಿಸಿತು, ರೂಮ್ 13ನಲ್ಲಿ ಉಳಿದವರು ಮತ್ತೆ ಹೊರಗೆ ಬರೋದಿಲ್ಲ ಅಂತ. ಅರವಿಂದ್ ಅದನ್ನು ತನಿಖೆ ಮಾಡಲು ನಿರ್ಧರಿಸಿದನು. ರಿಸೆಪ್ಷನ್ ಬಳಿ ಹೋಗಿ ಹೇಳಿದನು, ನನಗೆ ಒಂದು ರೂಮ್ ಬೇಕು. ರಿಸೆಪ್ಷನಿಸ್ಟ್ ನಗುತ್ತಾ ಕೇಳಿದಳು, ಯಾವ ರೂಮ್ ಸರ್? ಅರವಿಂದ್ ಸ್ವಲ್ಪ ಸ್ಮೈಲ್ ಮಾಡಿ ಹೇಳಿದನು, ರೂಮ್ ನಂಬರ್ 13. ಅವಳ ಮುಖ ಬದಲಾಯಿತು. ಸ್ವಲ್ಪ ಭಯದ ಕಣ್ಣುಗಳಿಂದ ನೋಡಿದಳು, ಸರ್, ಇಲ್ಲಿ ಅಂತಹ ರೂಮ್ ಇಲ್ಲ. ಅರವಿಂದ್ಗೆ ರೂಮ್ 12 ನೀಡಲಾಯಿತು. ಆ ರಾತ್ರಿ ಅವನು ಮಲಗಲು ಹೋಗುತ್ತಿದ್ದಾಗ ಅವನಿಗೆ ಪಕ್ಕದ ಗೋಡೆಯಿಂದ ಒಂದು ಧ್ವನಿ ಕೇಳಿಸಿತು, ಬಾಗಿಲು ತೆರೆ. ಅರವಿಂದ್ ಎಚ್ಚರಗೊಂಡನು. ಅವನು ಕೇಳಿದನು, ಯಾರು ಅಲ್ಲಿ? ಯಾವ ಉತ್ತರ ಇಲ್ಲ. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಟಕ್ ಟಕ್ ಟಕ್. ಗೋಡೆಯ ಮೇಲೆ ಯಾರೋ ತಟ್ಟಿದ ಹಾಗೆ ಅವನಿಗೆ ಅನುಮಾನ ಬಂತು. ಅವನು ಗೋಡೆಯನ್ನು ಟಚ್ ಮಾಡಿದನು. ಅದು ಚಳಿ, ತುಂಬಾ ಚಳಿ. ಹಾಗೆ ನಿಧಾನವಾಗಿ ನೋಡಿದಾಗ ಗೋಡೆಯ ಮೇಲೆ ಒಂದು ನಂಬರ್ ಕಾಣಿಸಿತು, 13. ಅರವಿಂದ್ ಶಾಕ್ ಆಯಿತು. ಅವನು ಬೆಳಕು ಹಾಕಿದನು, ಆದರೆ ನಂಬರ್ ಕಾಣಿಸಲಿಲ್ಲ. ನನಗೆ ಭ್ರಮೆ ಆಗ್ತಿದೆಯಾ ಅಂತ ಯೋಚಿಸಿದನು. ಆದರೆ ಕುತೂಹಲ ಹೆಚ್ಚು ಆಯಿತು. ಅವನು ಗೋಡೆಯ ಬಳಿ ಒತ್ತಿದನು. ಅಚಾನಕ್ ಕ್ಲಿಕ್. ಗೋಡೆ ಒಂದು ಸೀಕ್ರೆಟ್ ಡೋರ್ ಆಗಿ ತೆರೆದಿತು. ಅದರ ಹಿಂದೆ ಒಂದು ಹಳೆಯ ಕತ್ತಲೆಯ ರೂಮ್ ನಂಬರ್ 13. ಅರವಿಂದ್ ಒಳಗೆ ನುಗ್ಗಿದನು. ಅಲ್ಲಿ ಧೂಳು, ಹಳೆಯ ಫರ್ನಿಚರ್ ಮತ್ತು ಗೋಡೆಗಳ ಮೇಲೆ ಅಸಹಜ ಗುರುತುಗಳು. ಒಂದು ಕನ್ನಡಿಯ ಮುಂದೆ ಹೋಗಿ ನೋಡಿದನು. ಆಗ ಅವನ ಹಿಂದಿನಿಂದ ಯಾರೋ ನಿಂತಿರುವಂತೆ ಕಾಣಿಸಿತು. ಅವನು ತಿರುಗಿ ನೋಡಿದನು, ಯಾರೂ ಇಲ್ಲ. ಮತ್ತೆ ಕನ್ನಡಿಯಲ್ಲಿ ನೋಡಿದನು. ಈ ಬಾರಿ ಒಬ್ಬ ಹೆಂಗಸು ನಿಂತಿದ್ದಳು. ಅವಳ ಕಣ್ಣುಗಳು ಖಾಲಿ, ಮುಖದಲ್ಲಿ ಭಯಾನಕ ನಗು. ಅವಳು ನಿಧಾನವಾಗಿ ಹೇಳಿದಳು, ನೀನು ಇಲ್ಲಿ ಬರಬಾರದಿತ್ತು. ಅರವಿಂದ್ ಓಡಲು ಯತ್ನಿಸಿದನು, ಆದರೆ ಬಾಗಿಲು ಲಾಕ್ ಆಗಿತ್ತು. ಅವನು ಕೂಗಿದನು, ಯಾರು ನೀನು? ಅವಳು ಉತ್ತರಿಸಿದಳು, ನಾನು ಈ ರೂಮ್ನ ಕೊನೆಯ ಗೆಸ್ಟ್. ಅವಳು ತನ್ನ ಕಥೆ ಹೇಳತೊಡಗಿದಳು. ಹಿಂದೆ ಈ ಹೋಟೆಲ್ನಲ್ಲಿ ಅನೇಕ ಜನರು ಕಾಣೆಯಾಗಿದ್ದರು. ಅವರೆಲ್ಲರನ್ನೂ ಈ ರೂಮ್ ಸೆರೆ ಹಿಡಿದಿತ್ತು. ಈ ರೂಮ್ ಜೀವಂತವಾಗಿದೆ. ಯಾರಾದರೂ ಒಳಗೆ ಬಂದರೆ ಅವರ ಆತ್ಮವನ್ನು ಇಲ್ಲಿ ಬಂಧಿಸುತ್ತದೆ. ಅರವಿಂದ್ ತಲೆಕೆಡಿಸಿಕೊಂಡನು. ನಾನು ಇಲ್ಲಿ ಸಾಯೋದಿಲ್ಲ ಅಂತ ಕೂಗಿದನು. ಅವನು ಕನ್ನಡಿಯನ್ನು ಒಡೆದನು. ಅದಾಗ ಒಂದು ಭಾರೀ ಕಿರುಚು. ರೂಮ್ ಕಂಪಿಸತೊಡಗಿತು. ಬಾಗಿಲು ತೆರೆದಿತು. ಅರವಿಂದ್ ಹೊರಗೆ ಓಡಿದನು. ಬೆಳಿಗ್ಗೆ ಪೊಲೀಸರು ಹೋಟೆಲ್ಗೆ ಬಂದರು. ರಿಸೆಪ್ಷನಿಸ್ಟ್ ಹೇಳಿದಳು, ನಿನ್ನೆ ರಾತ್ರಿ ಅರವಿಂದ್ ಬಂದಿರಲಿಲ್ಲ ಅಂತ. ಪೊಲೀಸರು ಆಶ್ಚರ್ಯಪಟ್ಟರು. ಆದರೆ ಸಿಸಿಟಿವಿ ನೋಡಿದಾಗ ಅರವಿಂದ್ ರೂಮ್ 13 ಒಳಗೆ ಹೋಗಿದ್ದು ಮಾತ್ರ ಕಂಡುಬಂತು. ಹೊರಗೆ ಬಂದಿದ್ದು ಇಲ್ಲ. ಆ ದಿನದಿಂದ ಹೊಸ ಗೆಸ್ಟ್ಗಳು ಮತ್ತೆ ಹೇಳತೊಡಗಿದರು, ನಾವು ರೂಮ್ 13ನಲ್ಲಿ ಉಳಿದಿದ್ದೇವೆ ಅಂತ. ಮತ್ತು ಕನ್ನಡಿಯಲ್ಲಿ ಒಬ್ಬ ಹೊಸ ವ್ಯಕ್ತಿ ಕಾಣಿಸುತ್ತಿದ್ದನು. ಅವನೇ ಅರವಿಂದ್. ಅವನು ನಿಧಾನವಾಗಿ ಹೇಳುತ್ತಿದ್ದನು, ಬಾಗಿಲು ತೆರೆ.